ಹೆಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನು ಉಮಾ. ಇವತ್ತು ನಿಮ್ಮ ಜೊತೆ ಮಶ್ರೂಮ್ ಮಂಚೂರಿಯನ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಪ್ಯಾಕೆಟ್ನಷ್ಟು ಮಶ್ರೂಮ್ಗಳನ್ನು ತಗೊಂಡು 2 ಸರಿ ಚೆನ್ನಾಗಿ ತೊಳೆದು ಅದನ್ನು ಉಪ್ಪು ಮತ್ತು ಅರಿಶಿನ ಬೆರೆಸಿದ ನೀರಿನಲ್ಲಿ ಒಂದು 15 ನಿಮಿಷ ಹಾಕಿಡ್ತಾ ಇದ್ದೇನೆ. ಅದರ ನಂತರ ಮತ್ತೆ 2 ಸರಿ ನಾನು ಅದನ್ನು ತೊಳೆದು ತಗೊಳ್ತಾ ಇದ್ದೇನೆ. ಮಶ್ರೂಮ್ಗಳು ದೊಡ್ಡ ಸೈಜ್ನಲ್ಲಿ ಇರೋದ್ರಿಂದ ನಾನು ಒಂದು ಮಶ್ರೂಮ್ನಲ್ಲಿ 4 ಭಾಗ ಮಾಡಿ ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಈ ಕಡೆ ನಾನು ಈರುಳ್ಳಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಕ್ಯಾಪ್ಸಿಕಮನ್ನು ಕೂಡ ನಡುವಿನ ಬೀಜ ತೆಗೆದು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಯಾಪ್ಸಿಕಮ್ಮು ಆಪ್ಷನಲ್ಲು, ನೀವು ಬೇಕಿದ್ದರೆ ತಗೋಬಹುದು. ಅದೇ ರೀತಿ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದರ ಪದರಗಳನ್ನೆಲ್ಲ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೇನೆ. ಈಗ ಮಶ್ರೂಮ್ಗಳನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೇನೆ. ಇದು ನೀರಿನಂಶ ಪೂರ್ಣವಾಗಿ ಹೋಗಬೇಕು. ಅದಕ್ಕಾಗಿ ನೀವು ಮೊದಲು ಒಂದು ಸರಿ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ತೆಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಆ ಮಶ್ರೂಮ್ಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಟಾಸ್ ಮಾಡ್ತಾ ಇದ್ದೇನೆ. ನಾನು ನೀರಿನಿಂದ ಹಾಗೆ ಡೈರೆಕ್ಟ್ ತೆಗೆದು ಹಾಕಿದ್ದಕ್ಕೆ ಇದರಲ್ಲಿ ನೀರಿನಂಶ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಇದರಿಂದ ನನಗೆ ಹಿಟ್ಟನ್ನು ಕೂಡ ಜಾಸ್ತಿ ಹಾಕಬೇಕಾಯಿತು. ಈಗ ನಾನಿಲ್ಲಿ ಇದಕ್ಕೆ 4 ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಟಾಸ್ ಮಾಡ್ತಾ ಇದ್ದೇನೆ. ಅದರ ನಂತರ ನಾನಿದಕ್ಕೆ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದು ನೀರಿನಂಶ ಕಡಿಮೆ ಇದ್ದರೆ ನಿಮಗೆ ಈ ಹಿಟ್ಟು ಜಾಸ್ತಿ ಹಾಕಬೇಕಾಗಿ ಬರೋದಿಲ್ಲ. ನೀವು ಕಾರ್ನ್ಫ್ಲೋರ್ ಬದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಬೇಕಿದ್ದರೂ ಬಳಸಬಹುದು. ನಾನು ಈ ಕಡೆ ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳುಗಳನ್ನು ಈ ರೀತಿ ಚಾಪ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಶುಂಠಿಯನ್ನು ಕೂಡ ಅದೇ ರೀತಿ ಚಾಪ್ ಮಾಡ್ಕೊಂಡಿದ್ದೇನೆ. ಅದರ ನಂತರ ಈರುಳ್ಳಿಯನ್ನು ಕೂಡ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಂಚೂರಿಯನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ಈಗ ನಾನು ಆ ಮಶ್ರೂಮಿಗೆ ಒಂದು ಸ್ವಲ್ಪ ಚಾಪ್ ಮಾಡಿಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಈ ಕಡೆ ನಾನು ಒಲೆ ಮೇಲೆ ಎಣ್ಣೆ ಹಾಕಿ ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಈಗ ನಾನು ಅದರಲ್ಲಿ ಮಶ್ರೂಮನ್ನು ಕರಿತಾ ಇದ್ದೇನೆ. ಈ ಮಶ್ರೂಮ್ಗಳು ಎಣ್ಣೆಯಲ್ಲಿ ಕರೆದಾಗ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕಾಗಿ ನಾನು ಈ ಮಶ್ರೂಮ್ಗಳನ್ನು ಮೊದಲು ಒಂದು ಸಾರಿ ಎಣ್ಣೆಯಲ್ಲಿ ಕರೆದು ತೆಗೆದಿಟ್ಟು ನಂತರ ಮತ್ತೆ ಇನ್ನೊಂದು ಸಾರಿ ಎಣ್ಣೆಯಲ್ಲಿ ಕರೆದಿದ್ದೇನೆ. ಹೀಗೆ ಮಾಡೋದ್ರಿಂದ ಅವು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತವೆ. ಇಲ್ಲಿ ನೋಡಿ, ನಾನೀಗ ಮತ್ತೊಂದು ಸಾರಿ ಎಣ್ಣೆಯಲ್ಲಿ ಕರಿತಾ ಇದ್ದೇನೆ. ಹೀಗೆ ಎಲ್ಲ ಮಶ್ರೂಮ್ಗಳನ್ನು ನಾನು 2 ಸಾರಿ ಎಣ್ಣೆಯಲ್ಲಿ ಕರೆದು ತೆಗೆದಿಟ್ಟು ಈಗ ಅದೇ ಎಣ್ಣೆಯಲ್ಲಿ ಬಿಡಿಸಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಕರಿತಾ ಇದ್ದೇನೆ. ಇದು ಒಂದು 2 ನಿಮಿಷ ಎಣ್ಣೆಯಲ್ಲಿ ಕರೆದ್ರೆ ಸಾಕು. ಇದು ಈರುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ನಾನು ಕ್ಯಾಪ್ಸಿಕಮನ್ನು ಕೂಡ ಎಣ್ಣೆಯಲ್ಲಿ ಕರಿತಾ ಇದ್ದೇನೆ. ಇದು ಕೂಡ ಅಷ್ಟೇ, ನೀವು 1 ನಿಮಿಷ ಇದನ್ನು ಕರೆದ್ರೆ ಸಾಕು. ಇದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಚೂರೇ ಚೂರು ಎಣ್ಣೆಯನ್ನು ಸೇರಿಸಿದ್ದೇನೆ. ಅದಕ್ಕೆ ಚಾಪ್ ಮಾಡಿಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಒಂದು ಚೂರು ಹಸಿ ವಾಸನೆ ಹೋಗಬೇಕು. ಅದರ ನಂತರ ಇದಕ್ಕೆ ಚಾಪ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ನಾನು ಅದಕ್ಕೆ ಈರುಳ್ಳಿ ಸೊಪ್ಪನ್ನು ಸೇರಿಸಿ ಬಾಡಿಸ್ತಾ ಇದ್ದೇನೆ. ಇದು ನಾನು ಮಶ್ರೂಮಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ವ, ಅದು ಸ್ವಲ್ಪ ಹಿಟ್ಟೆಲ್ಲ ಉಳಿದಿದೆ. ಅದಕ್ಕೇ ನಾನು ಸ್ವಲ್ಪ ನೀರನ್ನು ಸೇರಿಸಿ
ಈ ಮಸಾಲೆಗೆ ಸೇರಿಸ್ತಾ ಇದ್ದೇನೆ. ಇದರಿಂದ ನಮ್ಮ ಮಂಚೂರಿಯನ್ ಗ್ರೇವಿ ತುಂಬ ಥಿಕ್ಕಾಗಿ ಬರುತ್ತೆ. ನೀವು ಮಾಡುವಾಗ ಈ ಮಸಾಲೆ ಉಳಿದೇ ಇದ್ದರೆ ನೀವು ಒಂದು 2 ಸ್ಪೂನು ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸಿ. ನಿಮಗೆ ಗ್ರೇವಿ ಬೇಡ ಅಂತ ಇದ್ದರೆ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನಿದಕ್ಕೆ ರುಚಿಗೆ ತಕ್ಕಷ್ಟು ಚೂರು ಮೆಣಸಿನ ಪುಡಿ, ಚೂರು ಗರಂ ಮಸಾಲೆ, ಒಂದು ಚೂರು ಸಾಂಬಾರು ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ ನಾನಿದಕ್ಕೆ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಸೇರಿಸ್ತಾ ಇದ್ದೇನೆ. ಮಂಚೂರಿಯನ್ಗೆ ಸೋಯಾ ಸಾಸು ಮತ್ತು ಟೊಮೆಟೊ ಸಾಸನ್ನು ಸೇರಿಸಿದ್ರೇ ಅದರ ಟೇಸ್ಟ್ ಬರೋದು. ಈಗ ನಾನಿದಕ್ಕೆ ಟೊಮೆಟೊ ಸಾಸನ್ನು ಸೇರಿಸ್ತಾ ಇದ್ದೇನೆ. ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಮೆಣಸಿನ ಪುಡಿ ಏನೇ ಬೇಕಿದ್ರೂ ಸೇರಿಸಿ. ನಾನಿಲ್ಲಿ ಒಂದು ಚೂರು ಉಪ್ಪು ಮತ್ತು ಒಂದು ಚೂರು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಎಣ್ಣೆಯಲ್ಲಿ ಬಾಡಿಸಿಟ್ಕೊಂಡಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೇನೆ. ಅದರ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ, ನಂತರ ಈ ನಾನು ಎಣ್ಣೆಯಲ್ಲಿ ಕರೆದಿಟ್ಕೊಂಡಂತಹ ಮಶ್ರೂಮನ್ನು ಸೇರಿಸ್ತಾ ಇದ್ದೇನೆ. ಈ ರೀತಿ ಈ ಮಶ್ರೂಮನ್ನು ಸೇರಿಸಿದ ತಕ್ಷಣ ನೀವು ಇದನ್ನು ಸರ್ವ್ ಮಾಡಿಬಿಡಿ. ಆಗ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಕೊನೆಗೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಈ ಮಶ್ರೂಮ್ ಮಂಚೂರಿಯನ್ ಈ ರೀತಿ ಬಂದಿದೆ. ಥ್ಯಾಂಕ್ ಯು.